ಹಲೋ ಎವ್ರಿವನ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಪ್ಲಾಂಟ್ಸಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಏಬಯೋಟಿಕ್ ಏಜೆಂಟ್ಸಿಂದ ಅಂದರೆ ವಾಟರಲ್ಲಿ ಮತ್ತು ಏರಲ್ಲಿ ಹೇಗೆ ಪಾಲಿನೇಷನ್ ಆಗುತ್ತೆ ಗೊತ್ತಾಗಿದೆ. ಸೊ ಈಗ ಫ್ರಮ್ ಬಯೋಟಿಕ್ ಏಜೆಂಟ್ಸ್ ಅಂತಂದರೆ ಜೀವ ಇರೋದ್ರಿಂದ ಯಾವುದರಿಂದ ಆ್ಯನಿಮಲ್ಸಿಂದ ಅದರಲ್ಲೂ ಪರ್ಟಿಕ್ಯುಲರ್ ಇನ್ಸೆಕ್ಟ್ಸಿಂದ ಹೇಗೆ ಪಾಲಿನೇಷನ್ ಆಗುತ್ತೆ ಅಂತ ನೋಡೋಣ. ಸೊ ಇನ್ಸೆಕ್ಟ್ಸಿಂದ ಪಾಲಿನೇಷನ್ ಆಗೋದನ್ನ ನಾವು ಎಂಟಮೋಫೀಲಿ ಅಂತ ಹೇಳ್ತೀವಿ. ಸೊ ಏನು ಕ್ಯಾರೆಕ್ಟರ್ಸ್ ಏನು ಸ್ಪೆಷಾಲಿಟಿ ಏನಿರುತ್ತೆ ಕ್ಯಾರೆಕ್ಟರ್ಸ್ ಪ್ಲಾಂಟ್ಸ್ದು ಇನ್ಸೆಕ್ಟ್ಸಿಂದ ಅಥವಾ ಅನಿಮಲ್ಸಿಂದ ಪಾಲಿನೇಟ್ ಆಗುವಂಥ ಪ್ಲಾಂಟ್ಸ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ಅಂತ ನೋಡೋಣ. ಸೊ ಯೂಶಲಿ ಈ ಪ್ಲಾಂಟ್ಸಲ್ಲಿ ಫ್ಲವರ್ಸ್ ಏನಾಗಿರುತ್ತೆ ಲಾರ್ಜ್ ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ. ಯಾಕೆ ಅನ್ಲೈಕ್ ಇನ್ ವಾಟರ್ ಆ್ಯಂಡ್ ಏರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಇಲ್ಲಿ ಏನಾಗಿದೆ ಲಾರ್ಜ್ ಮತ್ತು ಕಲರ್ಫುಲ್ ಫ್ಲವರ್ಸ್ ಇರುತ್ತೆ. ಏನಕ್ಕೆ ಲಾರ್ಜ್ ಆ್ಯಂಡ್ ಕಲರ್ಫುಲ್ ಫ್ಲವರ್ಸ್ ಇದೆ? ಆಬ್ವಿಯಸ್ಲಿ ಇದೇನು ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು ಯಾರನ್ನ, ಆ್ಯನಿಮಲ್ಸ್ನ ಅಥವಾ ಇನ್ಸೆಕ್ಟ್ಸ್ನ ಮೇಜರ್ ಆಗಿ ಅಟ್ರಾಕ್ಟ್ ಮಾಡಬೇಕು. ಆ ಇನ್ಸೆಕ್ಟ್ಸ್ ಅಟ್ರಾಕ್ಟ್ ಆಗಿ ಬಂದು ಅವ್ರು ಕೂತ್ರೆ ಮಾತ್ರ ಪಾಲಿನೇಷನ್ ಆಗೋದು. ಅದಕ್ಕೋಸ್ಕರ ಇಟ್ಸ್ ಎ ಅಡಾಪ್ಟೆಡ್ ಮೆಕ್ಯಾನಿಸಮ್. ಏನಾಗಿರುತ್ತೆ ಇಲ್ಲಿ ಲಾರ್ಜ್ ಮತ್ತು ಕಲರ್ಫುಲ್ ಫ್ಲವರ್ಸ್ ಇರುತ್ತೆ ಮತ್ತು ಒಳ್ಳೆ ಸ್ಮೆಲ್ ಅಥವಾ ಕೆಟ್ಟ ಸ್ಮೆಲ್ ಒಟ್ಟಲ್ಲಿ ಅಟ್ರಾಕ್ಟ್ ಆಗಬೇಕು. ಕೆಟ್ಟದಾಗಾದ್ರೂ ಸರಿ ಒಳ್ಳೆದಾಗಾದ್ರೂ ಸರಿ. ಸೊ ಹೂಗಳಲ್ಲಿ ಸ್ಮೆಲ್ ಇರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ, ಫ್ರಾಗ್ರೆನ್ಸ್ ಇರುತ್ತೆ, ಇಲ್ಲ ಫೌಲ್ ಸ್ಮೆಲ್ ಇರುತ್ತೆ. ಫೌಲ್ ಸ್ಮೆಲ್ ಅಂದರೆ ಕೆಟ್ಟ ಸ್ಮೆಲ್. ರಿಚ್ ಇನ್ ನೆಕ್ಟಾರ್ ಅಂದರೆ ಯಾವ ಇದು ಬರುತ್ತವಲ್ಲ ಆ ಇನ್ಸೆಕ್ಟ್ಸ್ ಬರ್ತಾವಲ್ಲ ಬಂದಿದ್ದಕ್ಕೆ ಏನಾದರೂ ಕೊಡಬೇಕಲ್ಲ. ಏನನ್ನ ಕೊಡುತ್ತೆ ಅಂದರೆ ನೆಕ್ಟಾರ್ನ ರಿವಾರ್ಡ್ ಕೊಡುತ್ತೆ. ಆದರೆ ನಾವು ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳ್ತೀವಿ. ಫ್ಲೋರಲ್ ರಿವಾರ್ಡ್ ಏನು ಅಂತ ಕೇಳಿದ್ರೆ ನೆಕ್ಟಾರ್ ಅಂತ ಹೇಳಬೇಕು ನೀವು. ಓಕೆನಾ? ಇದು ಕ್ವೆಶ್ಚನ್ ಕೇಳ್ತಾರೆ, ಇದು ಫ್ಲೋರಲ್ ರಿವಾರ್ಡ್ಸ್ ಏನು ಅಂತ. ನೆಕ್ಟಾರ್ ಮೇಜರ್ ಆಗಿ ಆ ಮಕರಂದ ಇರುತ್ತಲ್ಲ ಅದನ್ನ ರಿವಾರ್ಡ್ ಆಗಿ ಬಹುಮಾನವಾಗಿ ಆತಿಥ್ಯ ಕೊಡೋದಕ್ಕೋಸ್ಕರ ಕೊಡುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಎವ್ರಿ ಟೈಮ್ ರಿವಾರ್ಡ್ ಅಂತ ತಗೊಂಡಿದ್ದ ಇದೆಲ್ಲ ಇನ್ಸೆಕ್ಟ್ಸ್ ಎಲ್ಲ ಪಾಲಿನೇಷನ್ ಮಾಡಬೇಕು ಅಂತಲೇ ಇಲ್ಲ. ಕೆಲವೊಂದು ಏನು ಮಾಡುತ್ತೆ, ಬರುತ್ತೆ, ನೆಕ್ಟಾರ್ನ ತಗೊಳುತ್ತೆ, ಹಾಗೆ ವಾಪಸ್ ಹೊರಟೋಗುತ್ತೆ. ಅಂಥವನ್ನ ನಾವು ಏನಂತ ಹೇಳ್ತೀವಿ ಗೊತ್ತಾ? ಪೋಲನ್ ರಾಬರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೋಲನ್ ರಾಬರ್ಸ್. ಏನು ರಾಬರ್ಸ್ ಅಂದರೆ ರಾಬರಿ ಗೊತ್ತಿದೆ ಅಲ್ವಾ? ಎಕ್ಸ್ಕ್ಯೂಸ್ ಮಿ. ರಾಬರಿ ಅಂದ್ರೇನು? ಕಳ್ತನ ಮಾಡೋದು. ಸೊ ಪೋಲನ್ ರಾಬರ್ಸ್ ಅಂತ ಹೇಳ್ತೀವಿ. ಯಾವಾಗ ಪೋಲನ್ ರಾಬರ್ಸ್ ಅಂತ ಹೇಳೋದು? ವಿತೌಟ್ ಬ್ರಿಂಗಿಂಗ್ ಎನಿ ಕೈಂಡ್ ಆಫ್ ಪಾಲಿನೇಷನ್, ಬರೀ ನೆಕ್ಟಾರ್ನ ಫ್ಲೋರಲ್ ರಿವಾರ್ಡ್ನ ಮಾತ್ರ ತಗೊಂಡ್ರೆ ಅಂಥದನ್ನ ಅಂಥ ಇನ್ಸೆಕ್ಟ್ಸ್ ಅನಿಮಲ್ಸ್ ನಾವು ಪೋಲನ್ ರಾಬರ್ಸ್ ಅಂತ ಹೇಳ್ತೀವಿ. ಓಕೆನಾ? ಇನ್ನು ಕೆಲವೊಂದರಲ್ಲಿ ಫ್ಲೋರಲ್ ರಿವಾರ್ಡ್ಸು ಬರೀ ನೆಕ್ಟಾರ್ ಕೊಡೋದ್ರಲ್ಲಿರಲ್ಲ. ಕೆಲವೊಂದರಲ್ಲಿ ಏನಾಗಿರುತ್ತೆ ಅಂದರೆ ಸೇಫ್ ಸ್ಪೇಸ್ ಮತ್ತೆ ಎಗ್ ಲೇ ಮಾಡೋದಕ್ಕೆ ಜಾಗ ಕೊಡೋದು ಕೂಡ ಆಗಿರುತ್ತೆ. ಕೆಲವೊಂದು ಫ್ಲವರ್ಸ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಅದಕ್ಕೊಂದು ಫ್ಲವರ್ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ ಅಮಾರ್ಫೋಫಾಲಸ್ ಅಂತ ಒಂದು ಫ್ಲವರ್ ಇದೆ. ಆ ಹೂವೇನೆ ಆಲ್ಮೋಸ್ಟ್ 6 feet ಇರುತ್ತೆ. 6 ಅಡಿ ಹೂವೇ ಇರುತ್ತಂತೆ. ಲಾರ್ಜೆಸ್ಟ್ ಫ್ಲವರ್ ಇದು. ಓಕೆನಾ? ಇದು ಮೇಜರ್ ಆಗಿ ಫ್ಲೋರಲ್ ರಿವಾರ್ಡ್ ಆಗಿ ಏನಾಗಿ ಕೊಡ್ತಾ ಇದೆ? ಸೇಫ್ ಸ್ಪೇಸ್ ಟು ಲೇ ಎಗ್ಸ್. ಎಗ್ಸ್ನ ಲೇ ಮಾಡೋದಕ್ಕೆ ಒಂದು ಸೇಫ್ ಸ್ಪೇಸ್ನ ಕೊಡುತ್ತೆ ಇನ್ಸೆಕ್ಟ್ಸ್ಗೆ. ಓಕೆನಾ? ಸೊ ಟಾಲೆಸ್ಟ್ ಫ್ಲವರ್ ಯಾವುದು ಅಂತ ಗೊತ್ತಾಯ್ತು, ನೆನ್ಪಿಟ್ಕೊಳ್ಳಿ, ಅಮಾರ್ಫೋಫಾಲಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲೊಂದು ಬರ್ತಾ ಇದೆ, ರಿಲೇಶನ್ಶಿಪ್ ಬಿಟ್ವೀನ್ ದ ಸ್ಪೀಸಿಸ್ ಮಾತ್ ಆ್ಯಂಡ್ ದಿ ಪ್ಲಾಂಟ್ ಯಕ್ಕ. ಸೊ ಮಾತ್ ಅನ್ನೋ ಒಂದು ಕೀಟ ಮತ್ತೆ ಯಕ್ಕ ಅಂತ ಒಂದು ಪ್ಲಾಂಟ್, ಇದು ಎರಡರ ಮಧ್ಯೆ ಒಂದು ರಿಲೇಶನ್ಶಿಪ್ ಇದೆ. ಅದೇನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ ನಾನು. ಸೊ ಏನಿದು ಇಂಪಾರ್ಟೆಂಟ್ ಅಂತ, ಈ ಮಾತ್ ಅನ್ನೋದೊಂದು ಇನ್ಸೆಕ್ಟ್, ಯಕ್ಕ ಪ್ಲಾಂಟ್. ಸೊ ಎರಡು ಕೂಡ ಒಂದನ್ನು ಬಿಟ್ಟು ಇನ್ನೊಂದು ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಏನು ಲೈಫ್ ಸೈಕಲ್ ಅಂದರೆ ಗೊತ್ತಿದೆ ನಿಮಗೆ? ಹುಟ್ಟು, ಬೆಳವಣಿಗೆ, ಸಂತಾನೋತ್ಪತ್ತಿ ಮತ್ತು ಸಾವು. ಸೊ ಈ ಕಂಪ್ಲೀಟ್ ಲೈಫ್ ಸೈಕಲ್ ಆಗಬೇಕು ಅಂತಂದರೆ ಇದು ಎರಡಕ್ಕೂ ಯಕ್ಕ ಪ್ಲಾಂಟ್ಗೆ ಮಾತ್ ಇಲ್ಲ ಅಂದ್ರೆ ಆಗಲ್ಲ, ಮಾತಿಗೆ ಪ್ಲಾಂಟ್ ಯಕ್ಕ ಇಲ್ಲ ಅಂದರೆ ಆಗಲ್ಲ. ಓಕೆನಾ? ಯಾವ ಥರ ಡಿಪೆಂಡ್ ಆಗಿದೆ ಅಂದರೆ ಮಾತ್ ಪಾಲಿನೇಟ್ಸ್ ದ ಯಕ್ಕ ಪ್ಲಾಂಟ್. ಈ ಮಾತ್ ಇದೆಯಲ್ಲ, ಈ ಮಾತ್ ಮಾತ್ರ ಯಕ್ಕ ಪ್ಲಾಂಟ್ನ ಪಾಲಿನೇಟ್ ಮಾಡುತ್ತೆ. ಆ್ಯಂಡ್ ಮಾತ್ ಡೆಪಾಸಿಟ್ಸ್ ಇಟ್ಸ್ ಎಗ್ ಇನ್ ದ ಲಾಕ್ಯೂಲ್ ಆಫ್ ದ ಓವರಿ. ಅದ್ರ ಬದಲಾಗಿ ಯಕ್ಕ ಪ್ಲಾಂಟ್ ಏನು ಕೊಡ್ತಾ ಇದೆ? ಅದ್ರ ಎಗ್ಸ್ನ ಲೇ ಮಾಡೋದಕ್ಕೆ ಅದು ಓವರಿ ಒಳಗಡೆ ಲಾಕ್ಯೂಲ್ ಇರುತ್ತಲ್ಲ ಅಲ್ಲಿ ಜಾಗ ಕೊಡ್ತಾ ಇದೆ. ಓಕೆನಾ? ಇಟ್ಸ್ ಎ ಮ್ಯೂಚುವಲ್ ರಿಲೇಶನ್ಶಿಪ್. ನಾನು ನಿಂಗೆ ಈ ಥರ ಹೆಲ್ಪ್ ಮಾಡ್ತೀನಿ, ನೀನು ನಂಗೆ ಆ ಥರ ಹೆಲ್ಪ್ ಮಾಡು, ನಾವಿಬ್ಬರು ಆರಾಮಾಗಿ ಬದುಕೊಂಡಿರೋಣ ಅಂತ.
ಓಕೆನಾ, ಮ್ಯೂಚುವಲ್ ರಿಲೇಶನ್ಶಿಪ್ ಇದು. ಇದನ್ನ ಕೇಳ್ತಾರೆ, ದಯವಿಟ್ಟು ಇಂಪಾರ್ಟೆಂಟು, ಕಾನ್ಸಂಟ್ರೇಟ್ ಮಾಡಿ. ರಿಲೇಶನ್ಶಿಪ್ ಬಿಟ್ವೀನ್ ಸ್ಪೀಸೀಸ್ ಆಫ್ ಮಾತ್ ಆ್ಯಂಡ್ ಪ್ಲಾಂಟ್ ಯೊಕ್ಕ. ಯೊಕ್ಕ ಪ್ಲಾಂಟ್ ಏನು ಮಾಡುತ್ತೆ, ಮಾತ್ಗೆ ಎಗ್ಲೇ ಮಾಡೋದಕ್ಕೆ ಓವರಿಲಿ ಜಾಗ ಕೊಡುತ್ತೆ. ಆ್ಯಂಡ್ ಮಾತ್ ಬದಲಾಗಿ ಏನು ಮಾಡುತ್ತೆ, ಪಾಲಿನೇಷನ್ನ ಮಾಡುತ್ತೆ. ಸೊ ದಟ್ ಅದು ಯೊಕ್ಕ ಪ್ಲಾಂಟ್ ನೆಕ್ಸ್ಟ್ ಗ್ರೋತ್ ಆಗೋದಕ್ಕೆ. ಓಕೆನಾ, ಇದಿಷ್ಟು ಕೂಡ ಪಾಲಿನೇಟಿಂಗ್ ಏಜೆಂಟ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಔಟ್ ಬ್ರೀಡಿಂಗ್ ಡಿವೈಸಸ್. ಎಕ್ಸ್ಕ್ಯೂಸ್ ಮಿ. ಈ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಾನ್ಸೆಪ್ಟ್, ಸಕ್ಕತ್ತಾಗಿದೆ, ತುಂಬ ಈಸಿ ಆಗಿದೆ. ಒಂದು 2 ನಿಮಿಷ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಇದು ಕೂಡ ಒಂದು ಮೆಕ್ಯಾನಿಸಮ್. ಏನ್ ಮೆಕ್ಯಾನಿಸಮ್ ಅಂತಂದ್ರೆ, ಇಟ್ ಇಸ್ ಅಡಾಪ್ಟೆಡ್ ಬೈ ಪ್ಲಾಂಟ್ಸ್. ಏನಕ್ಕೆ ಅಂದ್ರೆ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೆ. ಡೆಫಿನೇಷನ್ ನೋಡ್ಬಿಡಿ, ಇಟ್ಸ್ ಅ ಮೆಕ್ಯಾನಿಸಮ್ ದಟ್ ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಅಂಡ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್, ದೇರ್ ಬೈ ಇನ್ಕ್ರೀಸಿಂಗ್ ಜೆನೆಟಿಕ್ ವೇರಿಯೇಷನ್. ಈಗ ಒಂದು ಪ್ಲಾಂಟ್ ಇದೆ, ಆ ಪ್ಲಾಂಟ್ ಅಲ್ಲಿ ಅಲ್ಲೇ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಅಲ್ಲೇ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ ಅಂತ ಅನ್ಕೋಣ. ಅಂದ್ರೆ ಅಲ್ಲೇ ಒಂದ್ ಕಡೆ ಸ್ಟೇಮನ್ ಇದೆ, ಅಲ್ಲೇ ಪಕ್ಕದಲ್ಲೇ ಸ್ಟಿಗ್ಮಾ ಇದೆ. ಸೊ ಈಗ ಏನಾಗುತ್ತೆ, ಅದೇ ಪ್ಲಾಂಟ್ ಪೋಲನ್ನು ಅದೇ ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ಹೋಗಿ ಕೂತ್ಕೊಂಡು ಅಲ್ಲೇ ರಿಪ್ರೊಡ್ಯೂಸ್ ಆಗ್ತಾ ಇದ್ರೆ ಜೆನೆಟಿಕ್ ವೇರಿಯೇಷನ್ ಬರೋದಿಲ್ಲ, ಹೌದಲ್ವಾ? ಸೇಮ್ ಅದೇ ಮೋನೋಟನಿ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಆ ಥರ ಇದ್ದಾಗ ಒಳ್ಳೆ ಕ್ವಾಲಿಟಿ ಸೀಡ್ಸ್ ಬರೋದಿಲ್ಲ, ಇಂಪ್ರೂವ್ ಆಗೋದಿಲ್ಲ, ಜನರೇಷನ್ ಒಳ್ಳೇದಾಗೋದಿಲ್ಲ. ಈಗ ಹೇಗೆ ನಿಮ್ಮ ಹೆಸರಲ್ಲಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಅದೇ ಥರ ಪ್ಲಾಂಟ್ಸ್ ಅಲ್ಲೂ ಒಂಥರ ಇನ್ಬ್ರೀಡಿಂಗ್ ಡಿಪ್ರೆಷನ್ ಇದು. ಸೊ ಈ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡಿ ಕ್ರಾಸ್ ಪಾಲಿನೇಷನ್ ಆಗಬೇಕು. ಅದಕ್ಕೆ ಪ್ಲಾಂಟ್ಗಳೇನೆ ಕೆಲವೊಂದಷ್ಟು ಮೆಕ್ಯಾನಿಸಮ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಅದನ್ನ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತಾ ಇದೀವಿ. ಯಾವ್ದು ಅಂತಂದ್ರೆ, ಒಂದನ್ನ ಡೈಕೋಗ್ಯಾಮಿ ಅಂತ ಹೇಳ್ತೀವಿ. ಏನ್ ಡೈಕೋಗ್ಯಾಮಿ ಅಂದ್ರೆ, ಆಂಥಸ್ ಅಂಡ್ ಸ್ಟಿಗ್ಮಾ ಮೆಚೂರ್ ಅಟ್ ಡಿಫ್ರೆಂಟ್ ಟೈಮ್ಸ್ ಇನ್ ದ ಸೇಮ್ ಫ್ಲವರ್. ಈಗ ಇಲ್ಲಿ ಒಂದು ಫ್ಲವರ್ ಇದೆ, ಓಕೆನಾ? ಸೊ ಇಲ್ಲಿ ಆಂಥರ್ ಇದೆ, ಓಕೆನಾ? ಇಲ್ಲಿ ಸ್ಟಿಗ್ಮಾ ಇದೆ, ಓಕೆ? ಸುಮ್ಮನೆ ಅನ್ಕೊಳ್ಳಿ. ಸೊ ಈ ಆಂಥರ್ ಮೆಚೂರ್ ಆದಾಗ ಸ್ಟಿಗ್ಮಾ ಇನ್ನೂ ಮೆಚೂರ್ ಆಗಿರಲ್ಲ, ಇಲ್ಲ ಈ ಸ್ಟಿಗ್ಮಾ ಮೆಚೂರ್ ಆದಾಗ ಆನ್ಸರ್ ಇನ್ನು ಮೆಚೂರ್ ಆಗಿರೋದಿಲ್ಲ. ಆಗ ಏನಾಗುತ್ತೆ, ಎರಡು ಬೇರೆ ಬೇರೆ ಟೈಮಲ್ಲಿ ಮೆಚೂರ್ ಆದಾಗ ರೀಪ್ರೊಡಕ್ಷನ್ ಆಗೋದಿಕ್ಕಾಗೋದಿಲ್ಲ. ಅಂದ್ರೆ ಇಲ್ಲಿ ಪೋಲನ್ ಬಂದ್ ರೆಡಿ ಆಗಿದೆ, ಆದ್ರೆ ಇಲ್ಲಿ ಸ್ಟಿಗ್ಮಾ ಇನ್ನು ನಾಟ್ ರೆಡಿ ಟು ರಿಸೀವ್ ದಿ ಪೋಲನ್. ಇನ್ ಕೇಸ್ ಸ್ಟಿಗ್ಮಾ ರೆಡಿ ಆಗ್ಬಿಟ್ಟಿದೆ ಅನ್ಕೋಣ, ಆದ್ರೆ ಇಲ್ಲಿ ಪೋಲನೆ ಪ್ರೊಡ್ಯೂಸ್ ಆಗಿರೋದಿಲ್ಲ. ಅವಾಗ ಆಬ್ವಿಯಸ್ಲಿ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಆಗುತ್ತೆ. ಇದನ್ನ ನಾವು ಡೈಕೋಗ್ಯಾಮಿ ಅಂತ ಹೇಳ್ತೀವಿ. ಇದ್ರಲ್ಲಿ 2 ತರ ಬರುತ್ತೆ, ಒಂದು ಪ್ರೊಟ್ಯಾಂಡ್ರಿ, ಇನ್ನೊಂದು ಪ್ರೋಟೋಗೈನಿ. ಏನ್ ಪ್ರೊಟ್ಯಾಂಡ್ರಿ ಅಂತಂದ್ರೆ, ಇಫ್ ಆಂಥರ್ ಮೆಚ್ಯೂರ್ಸ್ ಬಿಫೋರ್ ಸ್ಟಿಗ್ಮಾ, ಆಂಥರ್ ಮೆಚ್ಯೂರ್ ಆಗಿರುತ್ತೆ ಸ್ಟಿಗ್ಮಾಗಿಂತ ಮುಂಚೆ, ಅದನ್ನ ಪ್ರೊಟ್ಯಾಂಡ್ರಿ. ಆಂಡ್ರಿ ಅಂದ್ರೆ ಆಂಡ್ರಿಷಿಯಂ ರೆಡಿ ಇದೆ ಮುಂಚಿತವಾಗಿ, ಬಟ್ ಇಲ್ಲಿ ಸ್ಟಿಗ್ಮಾ ರೆಡಿ ಇಲ್ಲ. ಯೂಶಲಿ ಸನ್ಫ್ಲವರ್ ಅಲ್ಲಿ ಆಗುತ್ತೆ. ಇದ್ರ ಉಲ್ಟಾ, ಸ್ಟಿಗ್ಮಾ ಮೆಚ್ಯೂರ್ ಆಗಿರುತ್ತೆ ಆಂಥರ್ಗಿಂತ ಮುಂಚೆ, ಬಟ್ ಆಂಥರ್ ಇನ್ನು ಮೆಚ್ಯೂರ್ ಆಗಿರೋದಿಲ್ಲ, ಅದನ್ನ ಪ್ರೋಟೋಗೈನಿ. ಗೈನಿ ಅಂದ್ರೆ ಗೈನೀಷಿಯಂ, ಅಂದ್ರೆ ಗೈನೀಷಿಯಂ ಮೆಚ್ಯೂರ್ ಆಗಿದೆ, ಆಂಥರ್ ಮೆಚ್ಯೂರ್ ಆಗಿಲ್ಲ. ಅವಾಕಾಡೋಸಲ್ಲಿ ಈ ತರ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಮೆಕ್ಯಾನಿಸಮ್ ನೋಡಿ. ಸೇಮ್ ಫ್ಲವರ್ದು ನನಗೆ ಬೇಡ ಪೋಲ್ ಅಂತ ಅನ್ನೋದಿರೆ ಎಷ್ಟು ಇಂಟೆಲಿಜೆಂಟ್ ಆಗಿ ಇದು ರೆಡಿ ಇದ್ದಾಗ ಅದ್ ರೆಡಿ ಇರಲ್ಲ, ಅದ್ ರೆಡಿ ಇದ್ದಾಗ ಇದು ರೆಡಿ ಇರಲ್ಲ. ಸೊ ಮೆಚೂರೇ ಆಗಿಲ್ಲ ಅಂದ್ರೆ ರಿಪ್ರೊಡಕ್ಷನ್ ಏನಾಗುತ್ತೆ, ಅದಲ್ವಾ? ಸಚ್ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದು. ಅದೇ ತರ ಇದೊಂದೇ ಅಲ್ಲ, ಈ ತರ 3-4 ಇದೆ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಹರ್ಕೋಗ್ಯಾಮಿ ಅಂತ ಹೇಳ್ತೀವಿ. ಅಂದ್ರೆ ಫಿಸಿಕಲ್ ಸಪರೇಷನ್ ಆಫ್ ಆಂಥರ್ ಅಂಡ್ ಸ್ಟಿಗ್ಮಾ ಇನ್ ದ ಸೇಮ್ ಫ್ಲವರ್. ಅಂದ್ರೆ ಸೇಮ್ ಫ್ಲವರ್ ಇದೆ, ಓಕೆನಾ? ಈಗ ಈ ಮೂಲೆಯಲ್ಲೆಲ್ಲೋ ಆಂಥರ್ ಇದ್ರೆ ಇಲ್ಲೆಲ್ಲೋ ಸ್ಟಿಗ್ಮಾ ಇರುತ್ತೆ, ಇಷ್ಟು ದೂರದಲ್ಲೆಲ್ಲೋ ಸ್ಟಿಗ್ಮಾ ಇರುತ್ತೆ. ಸೊ ಫಿಸಿಕಲ್ ಸಪರೇಷನ್ ಎರಡು ಹತ್ತತ್ರನೇ ಇದ್ರೆ ಏನಾಗ್ಬಿಡುತ್ತೆ, ಅಲ್ಲಲ್ಲೇ ಏನಾಗುತ್ತೆ, ಪೋಲನ್ ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ಸೊ ಇದು 2 ದೂರ ಇರೋದ್ರಿಂದ ಕ್ರಾಸ್ ಪಾಲಿನೇಷನ್ ಎಂಕರೇಜ್ ಮಾಡ್ಬೋದು, ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಮಾಡ್ಬೋದು. ಈಗ 2 ಹತ್ರ ಇದ್ರೆ ಆಬ್ವಿಯಸ್ಲಿ ಇದು 2 ಹತ್ರ ಇದೆ ಅನ್ಕೊಳ್ಳಿ, ಇಲ್ಲೇ ಇದೆ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಬರೋದು ಸುಲಭ. ಬಟ್ ಇಲ್ಲಿದೆ ಇದು ಪೋಲನ್, ಇಲ್ಲಿಂದ ಹೀಗೆ ಇಲ್ಲಿ ತನಕ ಬರೋದ್ರೊಳಗಡೆ ಬೇರೆ ಯಾವ್ದಾದ್ರು ಬಂದು ಪೋಲನ್ ಕೂತು ರಿಪ್ರೊಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಫಿಸಿಕಲ್ ಸಪರೇಷನ್ ಹರ್ಕೋಗ್ಯಾಮಿ ಅಂತ ಹೇಳ್ತೀವಿ. ಇನ್ನೊಂದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ನೋಡಿ. Genetic mechanism that prevents fertilization of ovule by pollen from the same plant or genetically similar plant.
ಅಂದ್ರೆ ಒಂದು ಜೆನೆಟಿಕ್ ಮೆಕ್ಯಾನಿಸಮ್ ರೆಡಿ ಆಗ್ಬಿಟ್ಟಿರುತ್ತೆ. ಸೇಮ್ ಸ್ಟಿಗ್ಮಾ ಏನಾದ್ರೂ ಅದೇ ಪ್ಲಾಂಟ್ನ ಅಥವಾ ಅದೇ ಫ್ಲವರ್ನ ಅಥವಾ ತನ್ನದೇ ಜಾತಿಯ ಪೋಲನ್ ಏನಾದ್ರೂ ಬಂದ್ರೆ ಸ್ಟಿಗ್ಮಾ ರಿಸೀವೇ ಮಾಡೋದಿಲ್ಲ. ಓಕೆನಾ? ಅಥವಾ ಫರ್ಟಿಲೈಸೇಷನ್ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲ ಅಂತ ಅಂದ್ರೆ ಪೋಲನ್ ಬಂದು ಕೂತ್ಕೊಳ್ಳುತ್ತಲ್ಲ, ಬಂದಿದ್ ಪೋಲನ್ ಕೂತ್ಕೊಂಡು ಅದು ಜರ್ಮಿನೇಟ್ ಆಗೋದಕ್ಕೆ ಬಿಡೋದಿಲ್ಲ, ಪೋಲನ್ ಟ್ಯೂಬ್ ಆಗೋದಕ್ಕೆ ಬಿಡೋದಿಲ್ಲ. ಒಟ್ಟಲ್ಲಿ ಸೇಮ್ ಪೋಲನ್ ಅಂತ ಅಂದ್ರೆ ಅದು ಡೆವಲಪ್ ಆಗೋದಕ್ಕೆ ಬಿಡೋದಿಲ್ಲ. ಇದನ್ನ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂಡ್ ಐ ಡೋಂಟ್ ಅಕ್ಸೆಪ್ಟ್ ದಿಸ್ ಪೋಲನ್ ಅಂತ ಹೇಳ್ಬಿಡುತ್ತೆ ಸ್ಟಿಗ್ಮಾ. ಸೊ ಇದನ್ನ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಇನ್ನೂ ಒಂದು ಮೆಥಡ್ ಇದೆ ಬೆಸ್ಟ್, ಯೂನಿಸೆಕ್ಷುಯಾಲಿಟಿ. ಈಗ ಎರಡು ಮೇಲ್ ಮತ್ತೆ ಫೀಮೇಲ್ ಫ್ಲವರ್ ಹತ್ರ ಇದ್ರ ಪ್ರಾಬ್ಲಮ್ ಬೇಡವೇ ಬೇಡ, ಸವಾಸನೆ ಬೇಡ. ಒಂದೇ ಪ್ಲಾಂಟ್ ಆಗ್ಲಿ ಏನಾದ್ರೂ ಆಗ್ಲಿ, ನನ್ ಪಣ್ ನಾನ್ ಬೇರೆ ಇರ್ತೀನಿ, ನಿನ್ ಪಣ್ ನೀನ್ ಬೇರೆ ಇರು ಅಂದ್ರೆ, ಎಕ್ಸಾಂಪಲ್ ಪಪಾಯದಲ್ಲಿ ಹೇಳ್ಬೋದು ನಾವು. ಸೊ ಮೇಲ್ ಫ್ಲವರೇ ಬೇರೆ ಗಿಡದಲ್ಲಿ ಬೆಳೆಯುತ್ತೆ, ಫೀಮೇಲ್ ಫ್ಲವರೇ ಬೇರೆ ಗಿಡದಲ್ಲಿ ಬೆಳೆಯುತ್ತೆ. ಓಕೆನಾ? ಆ ಥರ ಆದಾಗ ಏನಾಗುತ್ತೆ, ಬೇರೆ ಬೇರೆ ಪೋಲನ್ನು ಕ್ರಾಸ್ ಪಾಲಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಫ್ಲವರ್ಸ್ ಆರ್ ಯೂನಿಸೆಕ್ಷುಯಲ್ ಅಂದ್ರೆ ಸಪರೇಟ್ ಮೇಲ್ ಅಂಡ್ ಫೀಮೇಲ್ ಫ್ಲವರ್ಸ್. ಮೇಲ್ ಫ್ಲವರೇ ಬೇರೆ ಇರುತ್ತೆ, ಫೀಮೇಲ್ ಫ್ಲವರೇ ಬೇರೆ ಇರುತ್ತೆ. ಸೊ ಅದ್ರಲ್ಲಿ ಎರಡು ತರ ಬರುತ್ತೆ ಯೂನಿಸೆಕ್ಷುಯಾಲಿಟಿಲಿ. ಒಂದು ಮೊನೇಷಿಯಸ್, ಇನ್ನೊಂದು ಡಯೇಷಿಯಸ್. ಮೊನೇಷಿಯಸ್ ಅಂದ್ರೆ ಏನು, ಮೇಲ್ ಅಂಡ್ ಫೀಮೇಲ್ ಫ್ಲವರ್ಸ್ ಒಂದು ಸೇಮ್ ಪ್ಲಾಂಟ್, ಒಂದೇ ಪ್ಲಾಂಟ್ ಇರುತ್ತೆ. ಆದ್ರೆ ಅದರಲ್ಲಿರೋ ಒಂದು ಫ್ಲವರ್ ಮೇಲ್ ಫ್ಲವರ್ ಆಗಿರುತ್ತೆ, ಇನ್ನೊಂದು ಫ್ಲವರ್ ಫೀಮೇಲ್ ಇರುತ್ತೆ. ಮೇಲ್ ಮತ್ತೆ ಫೀಮೇಲ್ ಎರಡೂ ರೀಪ್ರೊಡಕ್ಟಿವ್ ಆರ್ಗನ್ ಒಂದೇ ಫ್ಲವರ್ ಅಲ್ಲಿ ಇರಲ್ಲ, ಬೇರೆ ಬೇರೆ ಫ್ಲವರ್ ಅಲ್ಲಿ ಇರುತ್ತೆ. ಓಕೆನಾ? ಅದು ಮೊನೇಷಿಯಸ್. ಮೇಜ್ ಮತ್ತೆ ಕ್ಯಾಸ್ಟರ್ ಅಲ್ಲಿ ಈ ತರ ಆಗುತ್ತೆ. ಡಯೇಷಿಯಸ್ ಇನ್ನೂ ಬುದ್ಧಿವಂತ, ಪಪಾಯದಲ್ಲಿ ಮೇಲ್ ಅಂಡ್ ಫೀಮೇಲ್ ಫ್ಲವರ್ಸ್ ಆನ್ ಡಿಫ್ರೆಂಟ್ ಪ್ಲಾಂಟ್. ಈಗ ಪಪಾಯ ಒಂದು ಪ್ಲಾಂಟ್ ಇದೆ ಅಂತಂದ್ರೆ ಐದರ್ ಇಟ್ ಇಸ್ ಮೇಲ್ ಆರ್ ಫೀಮೇಲ್. ಓಕೆನಾ? ಎರಡೂ ಒಂದ್ರಲ್ಲೇ ಇರೋದಿಲ್ಲ, ಒಂದೊಂದು ಮೇಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ಫೀಮೇಲ್ ಆಗಿರ್ಬೇಕು. ಈ ತರ ಕೂಡ ಏನಾಗುತ್ತೆ, ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡುತ್ತೆ. ಸೊ ಇದಿಷ್ಟು ಕೂಡ ಗೊತ್ತಾಯ್ತಲ್ವಾ? ಯಾವ್ದ್ಯಾವ್ದು ನನ್ನ ಔಟ್ ಬ್ರೀಡಿಂಗ್ ಡಿವೈಸಸ್, ಒಂದು ಡೈಕೋಗ್ಯಾಮಿ, ಇನ್ನೊಂದು ಹರ್ಕೋಗ್ಯಾಮಿ, ಮತ್ತೆ ಸೆಲ್ಫ್ ಇನ್ಕಾಂಪಿಟಬಿಲಿಟಿ, ಯೂನಿಸೆಕ್ಷುಯಾಲಿಟಿ. ಇದಿಷ್ಟು ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಅದಿಷ್ಟಲ್ಲಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.